Hello everyone. So ಮತ್ತೆ ಇವತ್ತು ನಾವು ಸಿದ್ಧಿ ಅಂಡರ್ ಸಿದ್ಧಿ ಮೇನ್ಸ್ ಇನಿಷಿಯೇಟಿವ್ ಇವತ್ತು ಇನ್ನೊಂದು ಎನ್ವಿರಾನ್ಮೆಂಟ್ ಕ್ವೆಶ್ಚನ್ ಡಿಸ್ಕಸ್ ಮಾಡಬೇಕು ಅಂತ ಬಂದಿದ್ದೀನಿ. ಇದು 2014 ಪೇಪರ್ದೆ. ಫಸ್ಟ್ ನಾನು 2014 ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ 2015 ನಾನು ಎತ್ಕೊಳ್ತೀನಿ ಮೇನ್ಸ್ ಕ್ವೆಶ್ಚನ್ ಪೇಪರು. ಸೊ ಇದು ಡಿಸ್ಕಸ್ ದಿ ಪ್ರಿಕಾಷನರಿ ಮೆಷರ್ಸ್ ಟು ರೆಡ್ಯೂಸ್ CFCs ಇನ್ ದಿ ಎನ್ವಿರಾನ್ಮೆಂಟ್. ಓಕೆ, CFCs ಅಂದರೆ ಏನು? ಇದು 12.5 ಮಾರ್ಕ್ಸಿಗೆ ಕೊಟ್ಟಿದ್ದಂಥ ಕ್ವೆಶನ್ನು, 12.5 ಮಾರ್ಕ್ಸ್. ಸೊ 3 ಪೇಜಸ್ ಕೊಟ್ಟಿರ್ತಾರೆ. 12.5 ಅಥವಾ 15 ಮಾರ್ಕರ್ಸ್ ಇದ್ದರೆ 3 ಪೇಜಸ್ ಕೊಟ್ಟಿರ್ತಾರೆ. ಸೊ ಡಿಸ್ಕಸ್ ದ ಪ್ರಿಕಾಷನರಿ ಮೆಷರ್ಸ್, ಏನೇನು ಮೆಷರ್ಸ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೊಗೊಬೇಕು, ಏನೇನು ತೊಗೊಳ್ಬೇಕು, ಏನಕ್ಕೆ ಟು ರೆಡ್ಯೂಸ್ CFCs ಇನ್ ದ ಎನ್ವಿರಾನ್ಮೆಂಟ್. CFCs ಅಂದರೆ ಏನು? ಕ್ಲೋರೋಫ್ಲೋರೋ ಕಾರ್ಬನ್ಸ್. ಸೊ ಮುನ್ನೆಚ್ಚರಿಕೆ ಕ್ರಮಗಳು ಏನೇನು ತೊಗೊಳ್ಬೇಕು ಕ್ಲೋರೋಫ್ಲೋರೋ ಕಾರ್ಬನ್ಸ್ನ ಪರಿಸರದಲ್ಲಿ ಕಮ್ಮಿ ಮಾಡೋದಕ್ಕೋಸ್ಕರ ಅನ್ನೋದು ಕ್ವೆಶನ್. ಓಕೆ, ಸೊ ಆ್ಯಸ್ ಯೂಶುವಲ್ ನಾವು ಒಂದು ಅಪ್ರೋಚ್ ಇಟ್ಕೊಳ್ಳೋಣ. ಏನು ಅಪ್ರೋಚು? ಫಸ್ಟು CFCs ಅಂದರೆ ಏನು ಅಂತ ನಾವು ಬರಿಬೇಕಾಗತ್ತೆ ಇಂಟ್ರೊಡಕ್ಷನಲ್ಲಿ. ಸೊ ವಾಟ್ ಆರ್ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಮತ್ತು ಏನರಿಂದ ಜನ್ರೇಟ್ ಆಗುತ್ತೆ ಕ್ಲೋರೋಫ್ಲೋರೋ ಕಾರ್ಬನ್ಸ್, ಅದರದ್ದು ಸೋರ್ಸಸ್. ನೆಕ್ಸ್ಟು ಬಾಡಿ ಪಾರ್ಟ್ ಬಂದಾಗ ನಾವೇನು ಮಾತಾಡ್ತೀವಿ? ಕ್ಲೋರೋಫ್ಲೋರೋ ಕಾರ್ಬನ್ಸ್ನ ಅವರು ರೆಡ್ಯೂಸ್ ಮಾಡೋದು ಹೆಂಗೆ, ಮೆಷರ್ಸ್ ಏನೇನು ತೊಗೊಬೇಕು ಅಂತ ಕೇಳಿದ್ದಾರೆ. ಸೊ ನಾವು ಏನಕ್ಕೆ ರೆಡ್ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಬರೀಬೇಕು, ಆಯಿತಾ? ಸೊ ಇಲ್ ಎಫೆಕ್ಟ್ಸ್ ಅಂದರೆ ಏನೇನು ತೊಂದರೆಗಳಾಗುತ್ತೆ ಕ್ಲೋರೋಫ್ಲೋರೋ ಕಾರ್ಬನ್ಸಿಂದ ಅಂತ ನಾವು ಫಸ್ಟ್ ಬರೀಬೇಕು. ಈಗಾಗಲೇ ಕ್ಲೋರೋಫ್ಲೋರೋ ಕಾರ್ಬನ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಗ್ಲೋಬಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಕಾದಷ್ಟು ಮೆಷರ್ಸ್ನ ತೊಗೊಂಡಿದ್ದಾರೆ ಆಗಲೇ. ಸೊ ಅದು ಯಾವ್ಯಾವುದು ಅಂತ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಲಾಸ್ಟಿಗೆ ಏನೇನು ಪ್ರಿಕಾಷನ್ಸ್ನ ತೊಗೊಬೇಕು, ಕ್ರಮಗಳೇನೇನು, ಮೆಷರ್ಸ್ ಏನೇನು ತೊಗೊಳ್ಬೇಕು ಅನ್ನೋದನ್ನು ನಾವು ಬರಿತೀವಿ. ಕನ್ಕ್ಲೂಷನ್ ಅಂದರೆ ಮುಂದೆ ಏನು ಮಾಡ್ಬೋದು. ಓಕೆ, ವೇ ಫಾರ್ವರ್ಡ್, ಮುಂದೆ ಏನು ಮಾಡ್ಬೋದು. ಸೊ ದಿಸ್ ಇಸ್ ದಿ ಅಪ್ರೋಚ್ ಫಾರ್ ದಿಸ್ ಕ್ವೆಶನ್. ಈಗ ನಾವು ಇಂಟ್ರೊಡಕ್ಷನಿಗೆ ಬರೋದಾದರೆ, ಇಂಟ್ರೊಡಕ್ಷನ್ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂದರೆ ಏನು? ದೇ ಆರ್ ನಾನ್ ಟಾಕ್ಸಿಕ್, ಅಂದರೆ ಪಾಯ್ಸನಸ್ ಅಲ್ದಲ್ಲೇ ಇರೋವಂಥದ್ದು. ನಾನ್ ಟಾಕ್ಸಿಕ್ ಅಂದರೆ ಪಾಯ್ಸನಸ್ಸು, ನಾನ್ ಟಾಕ್ಸಿಕ್ ಅಂದರೆ ಪಾಯ್ಸನಸ್ ಅಲ್ದಲ್ಲೇ ಇರೋವಂಥ. ನಾನ್ ಫ್ಲೇಮೆಬಲ್ ಅಂದರೆ ಬೆಂಕಿ ಹತ್ಕೊಂಡು ಉರಿದಲ್ಲೇ ಇರೋವಂಥ ನಾನ್ ಫ್ಲೇಮೆಬಲ್. ಕೆಮಿಕಲ್ ಕಾಂಪೌಂಡ್ಸ್ ದಟ್ ಕಂಟೈನ್ ಕಾರ್ಬನ್ ಆ್ಯಂಡ್ ಹ್ಯಾಲೋಜನ್ ಆಟಮ್ಸ್. ಹ್ಯಾಲೋಜನ್ಸ್ ಅಂದರೆ ನಿಮಗೆ ಪೀರಿಯಾಡಿಕ್ ಟೇಬಲ್, ಕೆಮಿಸ್ಟ್ರಿ ಪೀರಿಯಾಡಿಕ್ ಟೇಬಲ್ನಲ್ಲಿ ರೈಟ್ ಸೈಡ್ ಒಂದು ಗ್ರೂಪ್ ಬರುತ್ತೆ ಹ್ಯಾಲೋಜನ್ಸ್, ಫ್ಲೋರಿನ್, ಬ್ರೋಮಿನ್, ಕ್ಲೋರಿನ್, ಅಯೋಡಿನ್ ಅವೆಲ್ಲ, ಆಯಿತಾ? ಸೊ ಅವೆಲ್ಲ ಹ್ಯಾಲೋಜನ್ಸ್ ಅಂತ ಹೇಳ್ತಾರೆ, ಆಯಿತಾ? ಸೊ ಈ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂದರೆ ಏನು? ದೇ ಆರ್ ನಾನ್ ಟಾಕ್ಸಿಕ್ ಅಂದರೆ ಪಾಯ್ಸನ್ಸ್ ಅಲ್ದಲ್ಲೇ ಇರೋವಂಥದ್ದು, ನಾನ್ ಫ್ಲೇಮೇಬಲ್ ಬೆಂಕಿ ಹತ್ಕೊಂಡು ಉರಿದಲ್ಲೇ ಇರೋವಂಥದ್ದು, ಕೆಮಿಕಲ್ ಕಾಂಪೌಂಡ್ಸ್ ದಟ್ ಕಂಟೈನ್, ಅವುಗಳಲ್ಲಿ ಏನಿರುತ್ತೆ? ಕಾರ್ಬನ್ ಮತ್ತು ಹ್ಯಾಲೋಜನ್ ಆಟಮ್ಸ್ ಇರುತ್ತೆ. ಸೊ ಇಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂದರೆ ಇಲ್ಲಿ ಏನೇನು ಹ್ಯಾಲೋಜನ್ಸು, ಕ್ಲೋರಿನ್ ಮತ್ತು ಫ್ಲೋರಿನ್ ಇವೆರಡು ಹ್ಯಾಲೋಜನ್ಸ್ ಇದೆ, ಅದ್ರ ಜೊತೆ ಕಾರ್ಬನ್ ಆಟಮ್ಸ್ ಇದೆ, ಆಯಿತಾ? ನೆಕ್ಸ್ಟು ಅದರದ್ದು ಸೋರ್ಸಸ್ ಏನು, ಹೇಗೆ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಜನ್ರೇಟ್ ಆಗುತ್ತೆ, ಸೋರ್ಸಸ್ ಏನು, ಮೂಲಗಳೇನು? ದೇ ಆರ್ ಯೂಸ್ಡ್ ಆಸ್ ರೆಫ್ರಿಜರೆಂಟ್ಸ್. ನಮ್ಮಲ್ಲಿರುವಂಥ ರೆಫ್ರಿಜರೇಟರ್ಸ್, ಫ್ರಿಜ್ಗಳಲ್ಲಿ ನಾವು ಕೂಲೆಂಟಾಗಿ ಯೂಸ್ ಮಾಡ್ತೀವಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ನ. ದೇ ಆರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಏರೋಸೋಲ್ ಸ್ಪ್ರೇಸ್. ಏರೋಸೋಲ್ ಅಂದರೆ ಇವಾಗ ಅಂಡರ್ ಪ್ರೆಷರೈಸ್ಡ್ ಕಂಡೀಷನ್, ನಾವು ಇವಾಗ ಪರ್ಫ್ಯೂಮ್ ಬಾಟಲ್ ಆಗಿರ್ಬೋದು, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಆಗಿರ್ಬೋದು, ಅಥವಾ ಏನಾದರೂ ನಾವು ಸ್ಪ್ರೇಸ್, ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ ಸ್ಪ್ರೇಸ್ ಎಲ್ಲ ಮಾಡ್ತೀವಲ್ಲ ಬಾಟಲಿಂದ, ಸೊ ಅದು ಅಂಡರ್ ಪ್ರೆಷರ್ ಅದನ್ನು ನಾವು ಸ್ಟೋರ್ ಮಾಡಿರ್ತೀವಿ ಲಿಕ್ವಿಡ್ನ, ಆಯಿತಾ? ಸೊ ಅದು ಪ್ರೆಷರ್ ನಾವು ಪ್ರೆಸ್ ಮಾಡಿದಾಗ ಬಟನ್ನ, ಸೊ ಆಚೆ ಅದು ಸ್ಪ್ರೇ ಆಗುತ್ತೆ. ಓಕೆ, ಸೊ ಅಂಡರ್ ಪ್ರೆಷರೈಸ್ಡ್ ಕಂಡೀಷನ್ಸ್ ನಾವು ಏನನ್ನು ನಾವು ಸ್ಟೋರ್ ಮಾಡಿರ್ತೀವಿ ಅಂಥ ವಸ್ತುಗಳಿಗೆ ನಾವು ಏರೋಸೋಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಏರೋಸೋಲ್ ಸ್ಪ್ರೇಸ್ನಲ್ಲಿ ಯೂಸ್ ಮಾಡ್ತಾರೆ CFCsನ. ಬ್ಲೋಯಿಂಗ್ ಏಜೆಂಟ್ಸ್ ಫಾರ್ ಫೋಮ್ಸ್, ಈ ಬಬಲ್ಸ್ ಎಲ್ಲ ಬರುತ್ತಲ್ಲ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ, ಬಬಲ್ಸ್ ಎಲ್ಲ ಬರುತ್ತಲ್ಲ ಫೋಮ್ಸ್, ಸೊ ಆ ಫೋಮಿಂಗಲ್ಲಿ ಬ್ಲೋಯಿಂಗ್ ಏಜೆಂಟ್ಸ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇಂಡಸ್ಟ್ರಿಯಲ್ ಸಾಲ್ವೆಂಟ್ಸ್ ಅಂದರೆ ಏನು? ಇವಾಗ ಒಂದು ಸೊಲ್ಯೂಷನ್, ಫಾರ್ ಎಕ್ಸಾಂಪಲ್ ನಾವು ಶುಗರ್ ಸೊಲ್ಯೂಷನ್ ತಗೊಳ್ತೀವಿ. ಶುಗರ್ ಸೊಲ್ಯೂಷನಲ್ಲಿ ನಾವು ಏನರಲ್ಲಿ ಶುಗರ್ನ ಡಿಸಾಲ್ವ್ ಮಾಡ್ತೀವಿ? ವಾಟರ್. ಸೊ ವಾಟರ್ ಇಸ್ ಅ ಸಾಲ್ವೆಂಟ್, ಆಯಿತಾ? ಸೊ ನಾವು ಏನನ್ನು ಡಿಸಾಲ್ವ್ ಮಾಡ್ತೀವಿ? ಶುಗರ್ ಇಸ್ ಅ ಸಾಲ್ಯೂಟ್. ನಾವು ಏನನ್ನು ಡಿಸಾಲ್ವ್ ಮಾಡ್ತೀವಿ? ಅದು ಸಾಲ್ಯೂಟ್. ಏನರಲ್ಲಿ ಡಿಸಾಲ್ವ್ ಮಾಡ್ತೀವಿ? ಅದು ಸಾಲ್ವೆಂಟ್. ಅವೆರಡು ಸೇರಿ ಏನಾಗುತ್ತೆ? ಸೊಲ್ಯೂಷನ್ ಆಗುತ್ತೆ. ಓಕೆ, ಸೊ ಇಂಡಸ್ಟ್ರಿಯಲ್ ಸಾಲ್ವೆಂಟ್ ಆಗಿ ಕೂಡ ನಾವು ಯೂಸ್ ಮಾಡ್ತೀವಿ CFCsನ. ಓಕೆ, ನೆಕ್ಸ್ಟ್ ಕೂಲೆಂಟ್ಸ್ ಇನ್ ಏರ್ ಕಂಡೀಷನರ್ಸು, ಕಾರ್ಸಲ್ಲಿ ನಾವೇನು ಕೂಲೆಂಟ್ಸ್ ಯೂಸ್ ಮಾಡ್ತೀವಿ ಕೂಲ್ ಮಾಡೋದಕ್ಕೆ, ಸೊ ಅದರಲ್ಲೂ ಕೂಡ CFCsನ ಬಳಸ್ತಾರೆ. ನೆಕ್ಸ್ಟು ಏವಿಯೇಷನ್ ಇಂಡಸ್ಟ್ರೀಸ್. ಏವಿಯೇಷನ್ ಅಂದ್ರೇನು? ಏರ್ಕ್ರಾಫ್ಟ್, ಏರೋಪ್ಲೇನ್. Aviation industries in some countries are still using
ಫೈರ್ ಸಪ್ರೆಷನ್ ಸಿಸ್ಟಮ್ ವಿತ್ ಕೂಲೆಂಟ್ಸ್ ಹ್ಯಾವಿಂಗ್ CFCs ಇನ್ ಇಟ್. ಸೊ ಕೆಲವು ಕಂಟ್ರೀಸಲ್ಲಿ, ಎಲ್ಲ ಕಂಟ್ರೀಸಲ್ಲೂ ಅಲ್ಲ, ಕೆಲವು ಕಂಟ್ರೀಸ್ನಲ್ಲಿ ಯೂಶ್ವಲಿ ಲೆಸ್ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ಬೋದು. ಯಾಕಂದರೆ ಡೆವಲಪ್ಡ್ ನಮ್ಮ ಇಂಡಿಯಾ, ಚೈನಾ ಅಥವಾ US ಕಂಪ್ಲೀಟ್ಲಿ ವೆಸ್ಟರ್ನ್ ನೇಷನ್ಸ್ ಅವು ಯಾವ ಯೂಸ್ ಮಾಡ್ತಿಲ್ಲ ಸದ್ಯಕ್ಕೆ CFCsನ. ಕೆಲವು ಅಂಡರ್ ಡೆವಲಪ್ಡ್ ಅಥವಾ ಫಾರ್ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ದೇ ಆರ್ ಸ್ಟಿಲ್ ಯೂಸಿಂಗ್ CFCs ಫಾರ್ ಫೈರ್ ಸಪ್ರೆಷನ್ ಇನ್ ಏರ್ಲೈನ್ಸ್, ಏರ್ಕ್ರಾಫ್ಟ್ಸ್. ನೆಕ್ಸ್ಟು ಅದಲ್ದಲೆ ರೋಗ್ CFCs ಅಂತ ಬರುತ್ತೆ. ಓಕೆ, ರೋಗ್ CFCs ಅಂದರೆ ಏನು? ವಿತೌಟ್ ಎನಿ ಪ್ರಾಪರ್ ಡಂಪಿಂಗ್ ಮೆಥಡ್ ಆ್ಯಂಡ್ ರೀಸೈಕ್ಲಿಂಗ್ ಪ್ರಾಸೆಸ್, ದ ಓಲ್ಡರ್ ಆ್ಯಂಡ್ ಆಬ್ಸಲೀಟ್ ಅಂದರೆ ಬಿಸಾಕಿರುವಂಥ ವೇಸ್ಟ್, ರೆಫ್ರಿಜರೆಂಟ್ಸ್ ಆ್ಯಂಡ್ ಏರೋಸೋಲ್ ಕ್ಯಾನ್ಸ್ ಆರ್ ಥ್ರೋನ್ ಇನ್ ಓಪನ್ ಎನ್ವಿರಾನ್ಮೆಂಟ್. ಸೊ ನಾವು ಏನು ಡಿಸ್ಕಾರ್ಡ್ ಮಾಡಿರ್ತೀವಿ, ಬಿಸಾಕಿರ್ತೀವಿ ವೇಸ್ಟ್ ಅಂತ, ಹಳೆ ರೆಫ್ರಿಜರೇಟರ್ಸ್ ಆಗಿರ್ಬೋದು ಅಥವಾ ಕ್ಯಾನ್ಸ್, ಏರೋಸೋಲ್ ಕ್ಯಾನ್ಸು, ಸ್ಪ್ರೇ ಬಾಟಲ್ಸ್ ಏನಾಗಿರ್ಬೋದು, ಅದರಿಂದ CFCs ಆಚೆ ಬರುತ್ತೆ, ಆಯಿತಾ, ಲೀಕ್ ಆಗುತ್ತೆ. ಓಕೆ, ಸೊ ಅಂಥ CFCsಗೆ ಏನು ಹೇಳ್ತಾರೆ? ರೋಗ್ CFCs ಅಂತ ಹೇಳ್ತಾರೆ. ಸೊ ಇದಿಷ್ಟು ಕೂಡ ಕ್ಲೋರೋಫ್ಲೋರೋಕಾರ್ಬನ್ ನಾವು ಡೆಫಿನಿಷನ್ ನೋಡಿದ್ವಿ, ಪ್ಲಸ್ ಕ್ಲೋರೋಫ್ಲೋರೋಕಾರ್ಬನ್ ಸೋರ್ಸಸ್ ಏನೇನು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಇಲ್ ಎಫೆಕ್ಟ್ಸ್. ಸೊ CFCs ಇಂದ ಏನಾಗುತ್ತೆ? CFCs are safe to use and are inert in lower atmosphere. ಸೊ ನಮಗೆ ಗೊತ್ತು ಅಟ್ಮಾಸ್ಫಿಯರ್ ಏನಿದೆ ಅದರದ್ದು ಡಿಫ್ರೆಂಟ್ ಲೇಯರ್ಸ್ ಇದೆ, ಸ್ಟಾರ್ಟಿಂಗ್ ಫ್ರಮ್ ಟ್ರೋಪೋಸ್ಫಿಯರ್ ಟಿಲ್ ಎಕ್ಸೋಸ್ಫಿಯರ್, ಆಯಿತಾ. ಸೊ ಲೋವರ್ ಅಟ್ಮಾಸ್ಫಿಯರ್ ಬಂದು ನಮ್ಮ ಹತ್ರ ಇರುವಂಥ ಟ್ರೋಪೋಸ್ಫಿಯರ್. ಸೊ ಇಲ್ಲಿ CFCs ಏನು ಪ್ರಾಬ್ಲಮ್ ಆಗಲ್ಲ, ದೇ ವಿಲ್ ಬಿ ಇನರ್ಟ್ ಅಂದರೆ ಇನ್ಆಕ್ಟಿವ್ ಆಗಿರ್ತವೆ. ಓಕೆ, ಸೊ CFCs ದೇ ಆರ್ ಸೇಫ್ ಇನ್ ಟ್ರೋಪೋಸ್ಫಿಯರ್. ಬಟ್ ಇನ್ ದಿ ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್ಗಿಂತ ನೆಕ್ಸ್ಟ್ ಲೇಯರ್ ಯಾವುದು ಅಟ್ಮಾಸ್ಫಿಯರಲ್ಲಿ? ಸ್ಟ್ರಾಟೋಸ್ಫಿಯರ್. ಸೊ ಸ್ಟ್ರಾಟೋಸ್ಫಿಯರ್ಸ್ಗೆ ಹೋದಾಗ ಏನಾಗುತ್ತೆ? ದೇ ಆರ್ ಎಕ್ಸ್ಪೋಸ್ ಟು UV ರೇಡಿಯೇಷನ್. ಸನ್ ರೇಸಲ್ಲಿರುವಂಥ UV ರೇಡಿಯೇಷನಿಗೆ CFCs ಎಕ್ಸ್ಪೋಸ್ ಆಗುತ್ತೆ. ಎಕ್ಸ್ಪೋಸ್ ಆದಾಗ ಏನಾಗುತ್ತೆ? ದೇ ಬ್ರೇಕಪ್. CFCs ದೇ ಬ್ರೇಕಪ್, ಫ್ರೀಯಿಂಗ್ ದಿ ಕ್ಲೋರಿನ್ ಆಟಮ್ಸ್, ಆಯಿತಾ. ಸೊ ಕ್ಲೋರೋಫ್ಲೋರೋಕಾರ್ಬನ್ ಕಾಂಪೌಂಡೇನೆ ಬ್ರೇಕ್ ಆಗಿಬಿಟ್ಟು ಕ್ಲೋರಿನ್ ಆಟಮ್ಸು ಫ್ರೀ ಆಗುತ್ತೆ. ಓಕೆ, ಸೊ ಕ್ಲೋರಿನ್ ಆಟಮ್ಸ್ ವಿಲ್ ಬಿ freed. Next, a free chlorine atom reacts with ozone molecule to form chlorine monoxide. ಇವಾಗ ಸ್ಟ್ರಾಟೋಸ್ಫಿಯರ್ ನಮಗೆ ಗೊತ್ತು, ಓಝೋನ್ ಪದರ ಏನಿದೆ ಅದು ಸ್ಟ್ರಾಟೋಸ್ಫಿಯರಲ್ಲಿ ಇದೆ. ಸೊ ಅಟ್ಮಾಸ್ಫಿಯರ್ ಲೇಯರ್ ಸ್ಟ್ರಾಟೋಸ್ಫಿಯರಲ್ಲಿ ಓಝೋನ್ ಪದರ ಇದೆ, ಆಯಿತಾ. ಸೊ ಯಾವಾಗ CFCs ಹೋಗ್ಬಿಟ್ಟು ಸ್ಟ್ರಾಟೋಸ್ಫಿಯರಲ್ಲಿ ಕೂತ್ಕೊಳ್ತಾವೋ, ಈ CFCs ಏನಾಗುತ್ತೆ? ದೇ ಆರ್ ಎಕ್ಸ್ಪೋಸ್ ಟು UV ರೇಡಿಯೇಷನ್, ಸನ್ಲೈಟರಿಂದ UV ರೇಡಿಯೇಷನ್ಸಿಗೆ ಎಕ್ಸ್ಪೋಸ್ ಆಗುತ್ತೆ. ಆವಾಗ ಕ್ಲೋರಿನ್ ಆಟಮು ರಿಲೀಸ್ ಆಗುತ್ತೆ CFCs ಇಂದ. ಮೀನ್ ವೈಲ್ ಈ ಕ್ಲೋರಿನ್ ಆಟಮ್ ಏನು ಮಾಡುತ್ತೆ? ಇಟ್ ರಿಯಾಕ್ಟ್ಸ್ ವಿತ್ ಓಝೋನ್ ಮಾಲಿಕ್ಯೂಲ್. ಓಝೋನ್ ಮಾಲಿಕ್ಯೂಲ್ ಏನು? O3. O2 is oxygen, O3 is ozone. ಓಝೋನ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆದಾಗ ಇಟ್ ರಿಸಲ್ಟ್ಸ್ ಇನ್ ಕ್ಲೋರಿನ್ ಮೊನಾಕ್ಸೈಡ್, ClO. ಅಂದರೆ ಇಲ್ಲಿ ಏನಾಯಿತು? ಓಝೋನು ಬ್ರೇಕ್ ಆಯಿತು. ಓಕೆ, ಸೊ ಓಝೋನ್ ಬ್ರೋಕ್ ಇಂಟು O2 ಆ್ಯಂಡ್ O, ಆಯಿತಾ. ಸೊ ಈ ರೀತಿ ಓಝೋನ್ ಬ್ರೇಕ್ ಆಗ್ತಾ ಹೋದಾಗ ಫ್ರೀ ಕ್ಲೋರಿನ್ ಅಂದ ಚೈನ್ ಆಫ್ ಓಝೋನ್ ಬ್ರೇಕಿಂಗ್ ಇಟ್ ಕಂಟಿನ್ಯೂಸ್. ಓಕೆ, ಆಸ್ ಲಾಂಗ್ ಆಸ್ chlorine free atom is available in the stratosphere, this breaking of ozone it continuous ಆಗಿ ಬ್ರೇಕ್ ಆಗ್ತಾ ಹೋಗುತ್ತೆ ಓಝೋನು. ಆ್ಯಂಡ್ ಅ ಸಿಂಗಲ್ ಕ್ಲೋರಿನ್ ಆಟಮ್ ಡೆಸ್ಟ್ರಾಯ್ಸ್ ಥೌಸಂಡ್ಸ್ ಆಫ್ ಓಝೋನ್ ಮಾಲಿಕ್ಯೂಲ್ಸ್. ಒಂದು ಕ್ಲೋರಿನ್ ಆಟಮ್ಗೆ ಈ ಥರ ಥೌಸಂಡ್ಸ್ ಆಫ್ ಓಝೋನ್ ಮಾಲಿಕ್ಯೂಲ್ಸ್ನ ಬ್ರೇಕ್ ಮಾಡೋಂಥ ಕೆಪಾಸಿಟಿ ಇರುತ್ತೆ. thus depleting ozone in the stratosphere. ಸೊ CFCsದು ಇಲ್ಲಿ ಎಫೆಕ್ಟ್ ಏನು? ಇಟ್ ಲೀಡ್ಸ್ ಟು ಡಿಪ್ಲೀಷನ್. ಸೊ ಓಝೋನ್ ಪದರದ ಸವಿತಾ ಹೋಗುತ್ತೆ ಓಝೋನ್ ಪದರ. ಓಕೆ, ಸೊ ಇಟ್ ಲೀಡ್ಸ್ ಟು ಡಿಪ್ಲೀಟಿಂಗ್ ಆಫ್ ಓಝೋನ್ ಇನ್ ದಿ ಸ್ಟ್ರಾಟೋಸ್ಫಿಯರ್, ಆಯಿತಾ. ನೆಕ್ಸ್ಟ್ ಓಝೋನ್ ಡಿಪ್ಲೀಟ್ ಆಯಿತು. ಸೊ ಓಝೋನ್ ಡಿಪ್ಲೀಷನ್ ಇಂದ ಏನಾಗುತ್ತೆ? ಓಝೋನ್ ಡಿಪ್ಲೀಷನ್ ಹ್ಯಾಸ್ ಇಲ್ ಎಫೆಕ್ಟ್ಸ್. ಓಝೋನ್ ಡಿಪ್ಲೀಷನ್ನು ಎಲ್ಲರ ಮೇಲೂ ಪರಿಣಾಮನ ಬೀಳುತ್ತೆ. ಸೊ ಹ್ಯೂಮನ್ಸ್ ಮೇಲಾಗಿರ್ಬೋದು, ಪ್ಲಾಂಟ್ಸ್ ಮೇಲಾಗಿರ್ಬೋದು, ಅನಿಮಲ್ಸು, ಅಕ್ವಾಟಿಕ್ ಪ್ಲಾಂಟ್ಸ್, ಅಕ್ವಾಟಿಕ್ ಅನಿಮಲ್ಸು, ಬಿಲ್ಡಿಂಗ್ಸ್, ಮಾನ್ಯುಮೆಂಟ್ಸ್ ಎಲ್ಲದ್ರ ಮೇಲೂ, ಜೊತೆಗೆ ಕ್ಲೈಮೇಟ್ ಚೇಂಜ್ ಎಲ್ಲದ್ರ ಮೇಲೂ ಈ ಓಝೋನ್ ಡಿಪ್ಲೀಷನ್ದು ಎಫೆಕ್ಟ್ಸ್ ಇದೆ, ಆಯಿತಾ. ಸೊ ನೀವು ಇದರಲ್ಲಿ ನಿಮಗೆ ಮೇನ್ಲಿ ಪ್ರಿಕಾಷನರಿ ಮೆಷರ್ಸ್ ಅಬೌಟ್ CFCs ಅಂತ ಕೇಳಿರೋದ್ರಿಂದ ನೀವು ಜಸ್ಟ್ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು ಓಝೋನ್ ಡಿಪ್ಲೀಷನ್ ಇಂದ ಏನಾಗುತ್ತೆ ಅಂತ. ನಿಮಗೆ ಓಝೋನ್ ಡಿಪ್ಲೀಷನ್ ಮೇಲೆ ಕ್ವಶನ್ ಕೇಳಿದಾಗ ಯು ಹ್ಯಾವ್ ಟು ರೈಟ್ ಇನ್ ಡೀಟೇಲ್. ಸೊ ಓಝೋನ್ ಡಿಪ್ಲೀಷನ್ ಇಂದ ಯಾವ್ಯಾವ್ದ್ರ ಮೇಲೆ ಯಾವ್ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತೆಲ್ಲ ಬರೀಬೇಕಾಗತ್ತೆ. ಇಲ್ಲಿ CFCs ಇಂದ ಬಗ್ಗೆ ಕೇಳಿರೋದ್ರಿಂದ ಸೊ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಷ್ಟೇ ಓಝೋನ್ ಡಿಪ್ಲೀಷನ್ ಇಂದ ಏನಾಗುತ್ತೆ ಅಂತ. ಸೊ ಓಝೋನ್ ಡಿಪ್ಲೀಷನ್ ಇಂದ ಏನಾಗುತ್ತೆ? ಹ್ಯೂಮನ್ ಹೆಲ್ತ್ ಮೇಲೆ ಹೆಂಗೆ ಪರಿಣಾಮ ಬೀಳುತ್ತೆ? ಐ ಡಿಸೀಸಸ್ ಬರುತ್ತೆ, ಸ್ಕಿನ್ ಕ್ಯಾನ್ಸರ್, ಮೆಲನೋಮಾ ಕ್ಯಾನ್ಸರ್ ಆಗುತ್ತೆ, ಬೇರೆ ಇನ್ಫೆಕ್ಷಿಯಸ್ ಡಿಸೀಸಸ್ ಬರುತ್ತೆ. ನೆಕ್ಸ್ಟು ಪ್ಲಾಂಟಲ್ಲಿ ಏನಾಗುತ್ತೆ? ಪ್ಲಾಂಟ್ ಫಾರ್ಮ್ಸ್ ಎಲ್ಲ ಪ್ಲಾಂಟ್ಸ್ಗೂ
ಯು ವಿ ರೇಸ್ನ ತಡ್ಕೊಳ್ಳೋಂಥ ಶಕ್ತಿ ಇರಲ್ಲ. ಸೊ ಓಝೋನ್ ಡಿಪ್ಲೀಷನ್ ಆದ ತಕ್ಷಣ ಏನಾಗುತ್ತೆ, ಡೈರೆಕ್ಟಾಗಿ ಯು ವಿ ರೇಸು ಬಂದು ನಮ್ಮ ಅರ್ತ್ ಕ್ರಸ್ಟ್ನ ಪೆನಿಟ್ರೇಟ್ ಆಗುತ್ತೆ. ಸೊ ಹಾಗಾಗಿ ಅದರಿಂದ ನಮಗೆ ಏನೇನು ತೊಂದರೆಗಳಾಗುತ್ತೆ ಅಂತ. ಸೊ ಓಝೋನ್ ಡಿಪ್ಲೀಷನಿಂದ ಕಾರ್ಬನ್ಸಿಂದ ನಮಗೇನು ತೊಂದರೆ ಆಗ್ತದೆ ಅಲ್ಲ, ಓಝೋನ್ ಡಿಪ್ಲೀಷನ್ ಆದಮೇಲೆ ಯು ವಿ ರೇಸು ಡೈರೆಕ್ಟಾಗಿ ನಮ್ಮನ್ನ ಪೆನಿಟ್ರೇಟ್ ಮಾಡೋದ್ರಿಂದ ಈ ತೊಂದರೆಗಳೆಲ್ಲ ಆಗುತ್ತೆ. ಓಕೆ, ಸೊ ಬಯೋಮಾಸ್ ಅಲೋಕೇಶನ್ ಟು ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಬಯೋಮಾಸ್ ಏನಿದೆ, ಸ್ಟೆಮ್ದ್ ಗರ್ತ್ ಆಗಿರ್ಬೋದು, ಆ ಟೋಟಲ್ ಲೀಫ್ದು ನಂಬರ್ ಆಫ್ ಲೀವ್ಸ್ ಆಗಿರ್ಬೋದು, ಆ ಕೆನೋಪಿ ಫಾರ್ಮ್ ಆಗುತ್ತಲ್ಲ ಫಾರೆಸ್ಟ್ಸ್ ಅಲ್ಲೆಲ್ಲ ಅದಾಗಿರ್ಬೋದು, ಟ್ರೀ ಕೆನೋಪೀಸು ಅದೆಲ್ಲ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟು ಟೈಮಿಂಗ್ ಆಫ್ ಡೆವಲಪ್ಮೆಂಟಲ್ ಫೇಸಸ್. ಸೊ ಪ್ಲಾಂಟ್ಸು ಕರೆಕ್ಟಾಗಿ ಇಷ್ಟು ವರ್ಷಕ್ಕೆ ಈ ರೀತಿ ಡೆವಲಪ್ ಆಗಬೇಕು ಅನ್ನೋದೇನು ಟೈಮಿಂಗ್ ಇರುತ್ತೆ, ಫೇಸಸ್ ಸೈಕಲ್ ಸ್ಟೇಜಸ್ ಇರುತ್ತೆ, ಆ ಲೈಫ್ ಸೈಕಲ್ಲು ಎಫೆಕ್ಟ್ ಆಗುತ್ತೆ ಪ್ಲಾಂಟ್ಸಿಗೆ. causes decreased reproductive capacity and impaired larval development. ಲಾರ್ವಾ ಅಂದ್ರೆ ಏನು, ನೀವು ಎಗ್ಸ್ ಅಥವಾ ಎಗ್ಸ್ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಸೊ ಇಂಪೇರ್ಡ್ ಲಾರ್ವಲ್ ಡೆವಲಪ್ಮೆಂಟ್ ಆಫ್ ಅಕ್ವಾಟಿಕ್ ಅನಿಮಲ್ಸ್, ಮೇನ್ಲಿ ಈ ಫ್ರಾಗ್ಸ್ ಎಲ್ಲ ಇರುತ್ತೆ ಅಲ್ಲ, ಸೊ ಅದ್ರದ್ದು ಲಾರ್ವಲ್ ಡೆವಲಪ್ಮೆಂಟಿಗೆ ಎಫೆಕ್ಟ್ ಆಗುತ್ತೆ. ಪ್ಲಸ್ ರಿಪ್ರೊಡಕ್ಟಿವ್ ಕೆಪಾಸಿಟಿ ಕೂಡ ಎಫೆಕ್ಟ್ ಆಗುತ್ತೆ. ಏನಕ್ಕೆ, ಓಝೋನ್ ಡಿಪ್ಲೀಷನ್ ಇಂದ ಡೈರೆಕ್ಟ್ ಆಗಿ ಯು ವಿ ರೇಡಿಯೇಷನ್ಸ್ ನಮ್ಮ ಅರ್ತ್ ಕ್ರಸ್ಟ್ನ ಪೆನಿಟ್ರೇಟ್ ಮಾಡ್ತವೆ ಅದಕ್ಕೆ. ಓಕೆ, ಸೊ ಇದರಿಂದ CFCs ಇಂದ ಏನೇನು ತೊಂದರೆ ಆಗುತ್ತೆ, ಮೇನ್ಲಿ ಕ್ಲೋರಿನ್ ರಿಲೀಸ್ ಆಗುತ್ತೆ, ಓಝೋನ್ ಲೇಯರ್ ಡಿಪ್ಲೀಷನ್ ಆಗ್ತಾ ಬರುತ್ತೆ. ಓಝೋನ್ ಲೇಯರ್ ಡಿಪ್ಲೀಷನ್ ಇಂದ ನಮಗೆ ಪ್ರತಿಯೊಂದ್ರ ಮೇಲೂ, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳು, ಅಕ್ವಾಟಿಕ್ ಅನಿಮಲ್ಸು, ಹ್ಯೂಮನ್ಸು ಎಲ್ಲರ ಮೇಲೂ ಎಫೆಕ್ಟ್ ಆಗುತ್ತೆ. ಸೊ ಹೀಗಾಗಿ CFCs ನಮಗೆ ಯಾವ ರೀತಿ ನಮಗೆ ಮಾರಕ ಆಗಿರೋದ್ರಿಂದ ಗ್ಲೋಬಲ್ ಲೆವೆಲ್ನಲ್ಲಿ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಎಷ್ಟೊಂದು ಟ್ರೀಟೀಸ್ನ ನಾವು ಮಾಡ್ಕೊಂಡಿದ್ದೀವಿ. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದು ಅಂದರೆ ದ ಮಾಂಟ್ರಿಯಲ್ ಪ್ರೋಟೋಕಾಲ್. Okay, it is an international treaty designed to protect the ozone layer by phasing out the production of CFCs. So complete agi CFCs production ne nillisbeku, that are responsible for ozone depletion. Idan yavaga agree madiddu, it was adopted in 16th September 1987 avattu madiddu, but it entered into force in, so esto countries ಸೈನ್ ಮಾಡಿದ ಮೇಲೆ ಯಾವುದೇ ಟ್ರೀಟಿ ಆಗಿರ್ಬೋದು ಅದು ಫೋರ್ಸಿಗೆ ಎಂಟರ್ ಆಗುತ್ತೆ. ಸೊ ಅಡಾಪ್ಟ್ ಮಾಡ್ಕೊಂಡಿದ್ದು 1987ನಲ್ಲಿ, ಬಟ್ ಇಟ್ ಎಂಟರ್ಡ್ ಇನ್ ಟು ಫೋರ್ಸ್ ಆನ್ 1st January 1989. ಇದು ನಿಮಗೆ ಪ್ರಿಲಿಮ್ಸ್ಗೂ ಕೂಡ ಇಂಪಾರ್ಟೆಂಟ್, ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಪ್ರಕಾರ ಏನು ಹೇಳಿದ್ರು, ಎಲ್ಲ ಕಂಟ್ರೀಸ್, ಸೊ ಓವರ್ ಆಲ್ ಏನು UN ಕಂಟ್ರೀಸ್ ಇದೆ 193 ನೇಷನ್ಸ್ ಎಲ್ಲವೂ ಅಗ್ರಿ ಮಾಡಿದ್ರು. ಸೊ ವಿ ಹ್ಯಾವ್ ಟು ರೆಡ್ಯೂಸ್ ಅಂಡ್ ಕಂಪ್ಲೀಟ್ಲಿ ಎಲಿಮಿನೇಟ್ ದ ಪ್ರೊಡಕ್ಷನ್ ಆಫ್ CFCs ಅಂತ ಮಾಡಿದ್ರು. ಓಕೆ, ಸೊ ಆದರೆ CFCsನ ಒಂದೇ ಸರಿ ನಾವು ನಿಲ್ಸಕ್ಕಾಗಲ್ಲ ಅಲ್ವಾ. ಸೊ ನಮಗೆ ಒಂದು ಆಲ್ಟರ್ನೇಟಿವ್ ಬೇಕೇ ಬೇಕು. CFCs ಬದಲು ನಾವು ಏನು ಯೂಸ್ ಮಾಡ್ತೀವಿ, ಏರೋಸೋಲ್ ಸ್ಪ್ರೇನಲ್ಲಿ ಆಗಿರ್ಬೋದು, ಏರ್ ಕಂಡೀಷನರ್ಸಲ್ಲಿ ಆಗಿರ್ಬೋದು, ರೆಫ್ರಿಜರೆಂಟ್ಸಲ್ಲಿ ಆಗಿರ್ಬೋದು, ಇಂಡಸ್ಟ್ರಿಯಲ್ ಸಾಲ್ವೆಂಟ್ಸ್ ಆಗಿರ್ಬೋದು, ನಾವು ಏನಾದರೂ ಒಂದು ಆಲ್ಟರ್ನೇಟಿವ್ ಬೇಕೇ ಬೇಕು ಅಂದಾಗ ರಿಸರ್ಚರ್ಸ್ ಕೇಮ್ ಅಪ್ ವಿತ್ hydrochlorofluorocarbons. Okay, they are HCFCs. Okay, the alternatives hydrochlorofluorocarbons, they were promoted in place of CFCs. Okay, ee hydrochlorofluorocarbons bandu they are very much stable. So idralli stable ಆಗಿರೋದ್ರಿಂದ ಈ ಕ್ಲೋರಿನ್ ಆಟಮು ಅಷ್ಟು ಸುಲಭವಾಗಿ ಬ್ರೇಕ್ ಆಗಲ್ಲ, ಆಯ್ತಾ. ಸೊ ದೇ ಆರ್ ವೆರಿ ಸ್ಟೇಬಲ್ ಕಾಂಪೌಂಡ್ಸ್. ಸೊ ಇವು ಓಝೋನ್ ಡಿಪ್ಲೀಷನ್ ಮಾಡಲ್ಲ, HCFCs. ಸೊ ಅದಕ್ಕೋಸ್ಕರ ಪ್ರಮೋಟ್ ಮಾಡಿದ್ರು. ಬಟ್ ಪ್ರಮೋಟ್ ಆಗ್ತಾ ಎಷ್ಟು ವರ್ಷಗಳಾದ್ಮೇಲೆ ಗೊತ್ತಾಯ್ತು, HCFCs ದೇ ಆರ್ ನಾಟ್ causing ozone depletion, but they are potent greenhouse gases. ನಾವು ಲಾಸ್ಟ್ ಕ್ಲಾಸಲ್ಲಿ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಸೊ HCFCs ದೇ ವರ್ ನಾಟ್ ಕಾಸಿಂಗ್ ಓಝೋನ್ ಡಿಪ್ಲೀಷನ್. ಸೊ ಓಝೋನ್ ಸವಿಯೋದಕ್ಕೆ ಇದಕ್ಕೂ ಏನೂ ಸಂಬಂಧ ಇರಲಿಲ್ಲ, ಆದರೆ ಗ್ಲೋಬಲ್ ವಾರ್ಮಿಂಗ್ ಪೊಟೆಂಟ್ ಗ್ರೀನ್ ಹೌಸ್ ಗ್ಯಾಸ್ ಆಗಿತ್ತು HCFCs. ಸೊ ಓಝೋನ್ ಡಿಪ್ಲೀಷನ್ನ ತಡಿತೀನಿ ಅಂತ ಹೋದಾಗ ಗ್ಲೋಬಲ್ ವಾರ್ಮಿಂಗಿಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡ್ತು. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು, ನೆಕ್ಸ್ಟು January 2019ನಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಒಂದು ಅಮೆಂಡ್ಮೆಂಟ್ ತಂದರು. ಸೊ ಅದನ್ನ ಎಲ್ಲಿ ತಂದರು, ಕಿಗಾಲಿ, ವಾಂಡಾದು ಕ್ಯಾಪಿಟಲ್. ಓಕೆ, ಕಿಗಾಲಿನಲ್ಲಿ ತಗೊಂಡು ಬಂದರು. ಅಲ್ಲಿ ಕಿಗಾಲಿ ಅಮೆಂಡ್ಮೆಂಟ್ ಟು ಮಾಂಟ್ರಿಯಲ್ ಪ್ರೋಟೋಕಾಲ್ ಕೇಮ್ ಇನ್ ಟು ಫೋರ್ಸ್ ವಿಚ್ ಹ್ಯಾಸ್ ಪ್ರಾಮಿಸ್ಡ್. ಸೊ ಇದೇನು ಮಾಡುತ್ತೆ, it has promised to reduce the use of hydrochlorofluorocarbons by more than 80% over the next 30 years. ಓಕೆ, ಸೊ ಈಗ ಸಡನ್ ಆಗಲ್ಲ. ಸೊ ಫೇಸಸಲ್ಲಿ ನಾವು ಹೆಂಗೆ ರೆಡ್ಯೂಸ್ ಮಾಡಬೇಕು ಅನ್ನೋದನ್ನು ತೊಗೊಂಡು ಬಂದರು. ಓಕೆ, ಸೊ ಇವಾಗ ಡೆವಲಪ್ಡ್ ನೇಷನ್ಸ್ ಎಲ್ಲ 2019ಇಂದನೇ ಸ್ಟಾರ್ಟ್ ಮಾಡಿದ್ದಾವೆ ಫೇಸಿಂಗ್ ಡೌನ್ ಆಫ್
ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಸ್ನ ರೆಡ್ಯೂಸ್ ಮಾಡೋಕ್ಕೆ. ನಮ್ಮ ಇಂಡಿಯಾ ಬಾಂಗ್ಲಾದೇಶ್ ಅಂತ ಕಂಟ್ರೀಸು ವಿ ಆರ್ ಸ್ಟಾರ್ಟಿಂಗ್ ಟು ರೆಡ್ಯೂಸ್ ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಸ್ ಬೈ 2028. ಓಕೆ, ಸೊ ಬೈ 2047 ನಾವು ಇವಾಗ ಏನು ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಸ್ನ ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಅದ್ರದ್ದು ಅರೌಂಡ್ 85% ಪ್ರೊಡಕ್ಷನ್ನ ನಿಲ್ಲಿಸಬೇಕು ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಓಕೆ, ಸೊ ನಾವು 2028ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು ಇಂಡಿಯಾದವರು. ಸೊ ನಾವು ಬೈ 2047 ಅಟ್ಲೀಸ್ಟ್ ಇವಾಗ ಏನು ನಾವು ಮಾಡ್ತಿದ್ದೀವಿ ಅದ್ರದ್ದು 85% ಕಮ್ಮಿ ಆದರೂ ನಾವು ಅಷ್ಟು ಮಟ್ಟಿಗೆ ಕಮ್ಮಿ ಮಾಡಬೇಕು ಅಂತ ನಾವು ಟಾರ್ಗೆಟ್ನ ಇಟ್ಕೊಂಡಿದ್ದೀವಿ. ಓಕೆ, ಸೊ ಹಾಗಾಗಿ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಕಿಗಾಲಿ ಅಮೆಂಡ್ಮೆಂಟ್ನ ತೊಗೊಂಡು ಬಂದರು. ಸೊ ಈಗ ಇದೆಲ್ಲ ನಾವು ಏನೇನು ಎಫರ್ಟ್ಸ್ನ ನಾವು ಮಾಡಿದ್ದೀವಿ ಅದು. ಓಕೆ, ಬಟ್ ಕ್ವೆಶನ್ ಏನು ಕೇಳಿದ್ದಾರೆ, ವಾಟ್ ಆರ್ ದ ಪ್ರಿಕಾಷನ್ಸ್ ಟು ಬಿ ಟೇಕನ್ ಟು ರೆಡ್ಯೂಸ್ CFCs? ಕ್ವೆಶನ್ನು ಕೇಳಿರೋದು ಪ್ರಿಕಾಷನ್ಸ್, ಬಟ್ ನಾವು ಒಂದೇ ಸರಿ ಡೈರೆಕ್ಟಾಗಿ ಬರೀ ಪ್ರಿಕಾಷನ್ಸ್ನ ಬರೆಯೋಕ್ಕಾಗಲ್ಲ. ಸೊ ನಾವು ಫುಲ್ ಅದ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ಕೊಡಬೇಕು. ಸೊ CFCs ಅಂದರೆ ಏನು, ಅದರಿಂದ ಏನೇನು ತೊಂದರೆ ಆಗುತ್ತೆ, ಈಗಾಗಲೇ ನಾವು ಏನೇನು ಮೆಷರ್ಸ್ ತೊಗೊಂಡಿದ್ದೀವಿ, ನಾವು ಇನ್ನೂ ಏನು ತೊಗೊಬೇಕು ಅಂತ ಲಾಸ್ಟಿಗೆ ಹೇಳಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಇದೆಲ್ಲ ಹೇಳಬೇಕಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಲಾಸ್ಟಿಗೆ ಯು ಹ್ಯಾವ್ ಟು ಸ್ಟೇಟ್ ದಿ ಪ್ರಿಕಾಷನರಿ ಮೆಷರ್ಸ್. ಓಕೆ, ಸೊ ಈವನ್ ಗ್ಲೋಬಲ್ ಟ್ರೀಟೀಸ್ ಏನೇನಿದೆ ಈವನ್ ದೇ ಆರ್ ದಿ ಪ್ರಿಕಾಷನರಿ ಮೆಷರ್ಸ್. ಹೌದು, ದೀಸ್ ಆರ್ ದಿ ಮೆಷರ್ಸ್. ಆಯ್ತಾ, ಪ್ರಿಕಾಷನರಿ ಮೆಷರ್ಸ್ ಅಂದ್ರೆ ಏನು, ಮುನ್ನೆಚ್ಚರಿಕೆ ಕ್ರಮಗಳು. ಇನ್ನು ಮುಂದಕ್ಕೆ ಜಾಸ್ತಿ ಆಗದಂಗೆ ನಾವು ಏನು ಮಾಡಬೇಕು ಅನ್ನೋದು. ಆಯ್ತಾ, ಇದೆಲ್ಲ ಆಗಲೇ ಜಾಸ್ತಿ ಆದ್ಮೇಲೆ ತಗೊಂಡಂತ ಕ್ರಮಗಳು. ಇನ್ನು ಮುಂದಕ್ಕೆ ಜಾಸ್ತಿ ಆಗದಲ್ಲಿರಂಗೆ ನಾವು ಏನು ಮಾಡಬೇಕು ಅನ್ನೋದು ದೇ ಆರ್ ಪ್ರಿಕಾಷನರಿ ಮೆಷರ್ಸ್. ಸೊ ಏನು ಮಾಡಬೇಕು, ಡೋಂಟ್ ಬೈ ಏರೋಸಾಲ್ ಪ್ರಾಡಕ್ಟ್ಸ್ ವಿತ್ CFCs. ಸೊ CFCs ಇರೋ ಅಂತ ಅದ್ರ ಹಿಂದೆ ಬರ್ದಿರ್ತಾರಲ್ಲ, ಸ್ಪ್ರೇಸ್ ಹಿಂದೆ ಎಲ್ಲ ಬರ್ದಿರ್ತಾರೆ. ಸೊ ಏನೇನು ಅದರದ್ದು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ. ಸೊ ಏರೋಸಾಲ್ ಪ್ರಾಡಕ್ಟ್ಸ್ ಯಾವುದು CFCs ಇಲ್ದಲ್ಲೇ ಇರೋಂಥ ಏರೋಸಾಲ್ ಪ್ರಾಡಕ್ಟ್ಸ್ನ ತೊಗೊಬೇಕು. ಬಟ್ ಇವಾಗ ಹೆಚ್ಚು ಕಮ್ಮಿ ಎಲ್ಲರೂ ದೇ ಹ್ಯಾವ್ ಫೇಸ್ಡ್ ಔಟ್ ಕಂಪ್ಲೀಟ್ಲಿ. ಸೊ CFCs ನಾವು ಇವಾಗ ಯೂಸ್ ಮಾಡ್ತಿಲ್ಲ, ನಾವು ಹೈಡ್ರೋಕ್ಲೋರೋಕಾರ್ಬನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಅದುವೇ ಸದ್ಯದಲ್ಲೇ ಅದು ಫೇಸ್ ಔಟ್ ಆಗುತ್ತೆ. ಓಕೆ, ಸೊ ನಾವು ಅದನ್ನೂ ಕೂಡ ಗ್ರ್ಯಾಜುಯಲ್ ಆಗಿ ಫೇಸಿಂಗ್ ಔಟ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಡಿಸ್ಪೋಸ್ ಆಫ್ pre-1995 ರೆಫ್ರಿಜರೇಟರ್ಸ್. 1995ಕ್ಕಿಂತ ಮುಂಚೆ ಏನೇನು ಮ್ಯಾನುಫ್ಯಾಕ್ಚರ್ ಆಗಿದೆ ರೆಫ್ರಿಜರೇಟರ್ಸ್, ಅದನ್ನ ಸ್ಟಿಲ್ ಅಕಸ್ಮಾತ್ ನಾವು ಯೂಸ್ ಮಾಡ್ತಿದ್ರೆ ನಾವು ಅದನ್ನ ಕಂಪ್ಲೀಟ್ಲಿ ಫೇಸ್ ಔಟ್ ಮಾಡಬೇಕು. ಯಾಕಂದರೆ ದೇ ಯೂಸ್ಡ್ CFCs ಆಸ್ ಕೂಲೆಂಟ್ಸ್. ಓಕೆ, ಫ್ರೀಸರ್ಸ್, air conditioning units properly. As these devices, they used CFCs to function and leaks ಏನೋ ಇದು ರೋಗ್ CFCs ಆಗುತ್ತೆ. ಇವಾಗ ಲೀಕ್ ಆದರೆ ಇವುಗಳನ್ನ ನಾವಿನ್ನ ಇಟ್ಕೊಂಡು ದೇ ರಿಸಲ್ಟ್ಸ್ ಇನ್ ರೋಗ್ CFCs. ನಾವು ನೋಡಿದ್ವಿ ಅಲ್ವಾ ರೋಗ್ CFCs ಅಂದರೆ ಏನು ಅಂತ. ಸೊ ಅದು ಆಗಬಾರ್ದು ಅಂದರೆ ಇವುಗಳನ್ನೆಲ್ಲ ನಾವು ಕಂಪ್ಲೀಟಾಗಿ ಡಿಸ್ಕಾರ್ಡ್ ಮಾಡಬೇಕು. ನೆಕ್ಸ್ಟು, ಪೆಟ್ರೋಲಿಯಂ ಸಾಲ್ವೆಂಟ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್. ಇಂಡಸ್ಟ್ರಿಯಲ್ ಸಾಲ್ವೆಂಟ್ಸ್ ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ CFCs, ಅದ್ರ ಬದಲು ನಾವು ಪೆಟ್ರೋಲಿಯಂ ಸಾಲ್ವೆಂಟ್ಸ್ನ ಯೂಸ್ ಮಾಡ್ಬೋದು ಆಸ್ ಅ ರೀಪ್ಲೇಸ್ಮೆಂಟ್ ಫಾರ್ CFC 113. ಇದೆಲ್ಲ ಕಾಂಪೌಂಡ್ಸ್ ನೇಮ್. 111 ಟ್ರೈಕ್ಲೋರೋ ಈಥೇನ್ ಇನ್ ಕ್ಲೀನಿಂಗ್ ಅಪ್ಲಿಕೇಶನ್ಸ್. ಸೊ ಇಂಡಸ್ಟ್ರಿಯಲ್ ಸಾಲ್ವೆಂಟ್ಸ್ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ ಕ್ಲೀನ್ ಮಾಡೋದಕ್ಕೆ, ಮೆಷಿನರೀಸ್ನ ಕ್ಲೀನ್ ಮಾಡೋದಕ್ಕೆ. ಸೊ CFCs ಇರುವಂಥ ಕಾಂಪೌಂಡ್ಸ್ನ ಬದಲು ನಾವು ಬೇರೆ ಪೆಟ್ರೋಲಿಯಂ ಬೇಸ್ಡ್ ಸಾಲ್ವೆಂಟ್ಸ್ನ ಯೂಸ್ ಮಾಡ್ಬೋದು. ಆಕ್ವಿಯಸ್ ಕ್ಲೀನಿಂಗ್ ಅಂದರೆ ಆಕ್ವಾ ಅಂದ್ರೆ ಏನು, ವಾಟರ್. ಸೊ ಆಕ್ವಿಯಸ್ ಕ್ಲೀನಿಂಗ್ ಅಂತ ಬಂದಾಗ ದೇ ಯೂಸ್ ಮೈಲ್ಡ್ ಡಿಟರ್ಜೆಂಟ್ಸ್ ಆಸ್ ವೆಲ್ ಆಸ್ ಎಮುಲ್ಸಿಫೈಯರ್ಸ್. ಎಮುಲ್ಸಿಫೈಯರ್ಸ್ ಅಂದರೆ ಸೋಪ್ ಕಂಟೆಂಟ್ ಇರೋಂಥದ್ದು, ದೇ ಆರ್ ಕಾಲ್ಡ್ ಎಮಲ್ಸಿಫೈಯರ್ಸ್. ಓಕೆ, ಸೊ ಆಕ್ವಿಯಸ್ ಕ್ಲೀನಿಂಗ್ನ ನಾವು ಯೂಸ್ ಮಾಡ್ಬೋದು. ದೇ ಕ್ಯಾನ್ ಬಿ ಯೂಸ್ಡ್ ಆಸ್ ಅನ್ ಆಲ್ಟರ್ನೇಟಿವ್ ಪ್ರೋಸೆಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಬೈ ದಿ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸ್. ಓಕೆ, ಮೇನ್ಲಿ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿನಲ್ಲಿ ಇಂಟಿಗ್ರೇಟೆಡ್ ಚಿಪ್ ICs ಬರುತ್ತಲ್ಲ, ಅದ್ರ ಕ್ಲೀನಿಂಗಿಗೆ ಯೂಸ್ ಮಾಡ್ತಾರೆ CFCs ಇರೋ ಪ್ರಾಡಕ್ಟ್ಸ್ನ. ಓಕೆ, ಸೊ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿನಲ್ಲಿ ಸೊ ಅದ್ರ ಬದಲು ನಾವು ಆಕ್ವಿಯಸ್ ಕ್ಲೀನಿಂಗ್ನ ಎಂಪ್ಲಾಯ್ ಮಾಡ್ಕೊಬೋದು. ಆಕ್ವಿಯಸ್ ಕ್ಲೀನಿಂಗಲ್ಲಿ ಏನಿರುತ್ತೆ, ವಾಟರಲ್ಲಿ ಮೈಲ್ಡ್ ಡಿಟರ್ಜೆಂಟ್ಸ್ ಅಥವಾ ಎಮಲ್ಸಿಫೈಯರ್ಸ್ನ ಆ್ಯಡ್ ಮಾಡಿರ್ತಾರೆ. ಮೆನಿ ಹೌಸ್ ಹೋಲ್ಡ್ ಆ್ಯಂಡ್ ಪರ್ಸನಲ್ ಏರೋಸಾಲ್ ಪ್ರಾಡಕ್ಟ್ಸ್. ಸೊ ನಮ್ಮ ಮನೆಯಲ್ಲಿ ನಾವು ಏನೇನು ಬಳಸ್ತೀವಿ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸು ಮತ್ತು ಏರೋಸಾಲ್ ಪ್ರಾಡಕ್ಟ್ಸ್ ಏನೇನು ಅಂದರೆ ಈ ಪೇಂಟ್ ಸ್ಪ್ರೇಸ್ ಆಗಿರ್ಬೋದು, ಇನ್ಸೆಕ್ಟಿಸೈಡ್ಸ್ ಆಗಿರ್ಬೋದು. ಆಯಿತಾ, ಸೊ ಅಟ್ ಪ್ರೆಸೆಂಟ್ ಇವಾಗ ಕ್ಲೋರೋಫ್ಲೋರೋಕಾರ್ಬನ್ಸ್ ಇಲ್ಲ. ಇವಾಗ ಅಟ್ ಪ್ರೆಸೆಂಟ್ ನಾವು ಏನು ಯೂಸ್ ಮಾಡ್ತಿದ್ದೀವಿ, ವಿ ಆರ್ ಯೂಸಿಂಗ್ ಹೈಡ್ರೋಕಾರ್ಬನ್ಸ್. ಯಾವ್ಯಾವುದು, ಪ್ರೊಪೇನ್ ಆ್ಯಂಡ್ ಬ್ಯೂಟೇನ್. ಆಯಿತಾ, ದೇ ಆರ್ ಯೂಸ್ಡ್ ಆಸ್ ಪ್ರೊಪೆಲೆಂಟ್ಸ್ ಇನ್ಸ್ಟೆಡ್ ಆಫ್ HCFCs ಆರ್ CFCs. ಸೊ ಇವಾಗ ಆಗಲೇ ಬರ್ತಿರೋಂಥ ಪ್ರಾಡಕ್ಟ್ಸ್ ಏನೇನಿದೆ, ಸ್ಪ್ರೇಸ್ ಅಥವಾ ಇನ್ಸೆಕ್ಟಿಸೈಡ್ಸ್ ಆಗಿರ್ಬೋದು, ಏರೋಸಾಲ್ ಸ್ಪ್ರೇಸ್ ಏನಿದೆ ಅಲ್ಲಿ ಈಗಾಗಲೇ CFCs ಅಂತೂ ಇಲ್ಲ, HCFCsನ ಇವಾಗ ತೆಗೆದು ನಾವು ಲಿಕ್ವಿಡ್ ಪ್ರೊಪೇನ್ ಅಥವಾ ಲಿಕ್ವಿಡ್ ಬ್ಯೂಟೇನ್ನ ಯೂಸ್ ಮಾಡ್ತಾ ಇದ್ದೀವಿ ಆಗಲೇ. ಓಕೆನಾ, ಸೊ ದೀಸ್ ಆರ್ ದಿ ಸಮ್ ಆಫ್ ದ ಪ್ರಿಕಾಷನರಿ ಮೆಷರ್ಸ್. ಈ ಕ್ವೆಶನಿಗೆ ವೇ ಫಾರ್ವರ್ಡ್ ಅಂತ ಬಂದಾಗ, ಕನ್ಕ್ಲೂಷನ್ ಅಂತ ಬಂದಾಗ, ಎಷ್ಟೊಂದು ಜನ ಬರೀ ಮೆಷರ್ಸ್ನ ಬರೆದ್ಬಿಟ್ಟು ಆನ್ಸರ್ನ ನಿಲ್ಲಿಸ್ತಾರೆ. ಓಕೆ, ಅದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ನಿಮ್ಮ ಕಡೆಯಿಂದ ನೀವು ಏನಾದರೂ ಒಂದು
ಪರಿಹಾರ. ಇವಾಗ ನಾವು ಮೆಷರ್ಸ್ ಅಂತ ಬರ್ದಾಗ್ಲ ಅದು ಪರಿಹಾರನೇ ಆಗುತ್ತೆ. ಬಟ್ ಸ್ಟಿಲ್ ನಾನು ಒಂದು ಪ್ರಾಪರ್ ವೇನಲ್ಲಿ ನಾನು ಕನ್ಕ್ಲೂಡ್ ಮಾಡ್ತೀನಿ ಅಂದಾಗ ನೀವು ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಓಝೋನ್ ಲೇಯರ್ ರಿಕವರಿ ಆಗ್ತಾ ಇದೆ ಆಯಿತಾ. ಸೊ ಅಂಟಾರ್ಟಿಕಾದಲ್ಲಿ ಆಲ್ರೆಡಿ ಓಝೋನ್ ಡಿಪ್ಲಿಷನ್ ಏನಾಗಿತ್ತು, ಇಟ್ ಈಸ್ ಗೆಟಿಂಗ್ ರಿಕವರ್ಡ್ ಮೇನ್ಲಿ ಬಿಕಾಸ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಮೋರ್ ಟುವರ್ಡ್ಸ್ ದ ರಿಡಕ್ಷನ್ ಆಫ್ ಯೂಸೇಜ್ ಆಫ್ ಕ್ಲೋರೋಫ್ಲೋರೋಕಾರ್ಬನ್ಸ್. ಓಕೆ, ಮಾಂಟ್ರಿಯಲ್ ಪ್ರೋಟೋಕಾಲ್ನ ಪ್ರತಿಯೊಂದು ಕಂಟ್ರಿನೂ ಸೀರಿಯಸ್ ಆಗಿ ತೊಗೊಂಡು ಇಂಪ್ಲಿಮೆಂಟ್ ಮಾಡಿ ಕ್ಲೋರೋಫ್ಲೋರೋಕಾರ್ಬನ್ಸ್ನ ಫೇಸ್ ಔಟ್ ಮಾಡಿರೋದ್ರಿಂದ ಓಝೋನ್ ಡಿಪ್ಲಿಷನ್ ಕಮ್ಮಿಯಾಗಿ ಅಂಟಾರ್ಟಿಕಾ ಮೇಲಿರುವಂಥ ಓಝೋನ್ ಲೇಯರು ಕಂಪ್ಲೀಟಾಗಿ ರಿಕವರ್ ಆಗ್ತಿದೆ. ಓಕೆ, ಸೊ ಅಂಟಾರ್ಟಿಕಾ ಮೇಲೆ ಒಂದು ದೊಡ್ಡ ಓಝೋನ್ ಹೋಲ್ ಇತ್ತು. ಸೊ ಅದಿವಾಗ ಮತ್ತೆ ಫಿಲ್ ಆಗ್ತಾ ಇದೆ ಆಯಿತಾ, ಡ್ಯೂ ಟು ಸಕ್ಸಸ್ ಆಫ್ ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಬಟ್ ಕಂಪ್ಲೀಟ್ ರಿಕವರಿ ಯಾವಾಗ ಆಗುತ್ತೆ, ಆ ಓಝೋನ್ ಹೋಲ್ ಏನು ಫಾರ್ಮ್ ಆಗಿದೆ ಅಂಟಾರ್ಟಿಕಾ ಮೇಲೆ ಓಝೋನ್ ಡಿಪ್ಲಿಷನಿಂದ, ಅದು ಯಾವಾಗ ಕಂಪ್ಲೀಟ್ ಆಗಿ ರಿಕವರಿ ಆಗುತ್ತೆ ಅಂದರೆ ಇಟ್ ವಿಲ್ ಬಿ ರಿಕವರ್ಡ್ ಬೈ 2066. ಇದೇ ರೀತಿ ನಾವು ಎಲ್ಲ ಫೇಸ್ ಔಟ್ ಮಾಡಿಕೊಂಡು ಹೋದರೆ 2066 ಒಳಗಡೆ ಕಂಪ್ಲೀಟಾಗಿ ರಿಕವರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಆಲ್ಟರ್ನೇಟಿವ್ಸ್ ಟು ಹ್ಯಾಲೋಕಾರ್ಬನ್ಸ್ ನೀಡ್ ಟು ಬಿ ಪ್ರಮೋಟೆಡ್. ಸೊ ನಾವು ಏನು ಮಾಡ್ಬೋದು, ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಸು ಕೂಡ ಹ್ಯಾಲೋಕಾರ್ಬನ್ಸ್, ಯಾಕಂದರೆ ಅದರಲ್ಲೂ ಹ್ಯಾಲೋಜನ್ಸ್ ಇರುತ್ತೆ. ಬಟ್ ಏನಂದರೆ ಅದು ಸ್ಟೇಬಲ್ ಕಾಂಪೌಂಡ್ ಆಗಿರೋದ್ರಿಂದ ಕ್ಲೋರಿನ್ ರಿಲೀಸ್ ಆಗಲ್ಲ ಆಯಿತಾ. ಸೊ ನಾವು ಅದಕ್ಕೆಲ್ಲದಕ್ಕೂ ಆಲ್ಟರ್ನೇಟಿವ್ಸ್ನ ಪ್ರಮೋಟ್ ಮಾಡಬೇಕಾಗತ್ತೆ. ಇವಾಗ ಪ್ರಮೋಟ್ ಮಾಡ್ತೀವಿ ಆಲ್ಟರ್ನೇಟಿವ್ಸ್ ಅಂದಾಗ ಅದಕ್ಕೆ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬೇಕು, ಒಂದು ಫೈನಾನ್ಷಿಯಲ್ ಸಪೋರ್ಟ್ ಬೇಕು. ಸೊ ಡೆವಲಪ್ಡ್ ನೇಷನ್ಸ್ ಮಾಡ್ಕೋತವೆ, ಬಟ್ ಡೆವಲಪಿಂಗ್ ನೇಷನ್ಸಿಗೆ ಅದು ಕಷ್ಟ ಆಗುತ್ತೆ. ಓಕೆ, ಸೊ ಹಾಗಾಗಿ ಡೆವಲಪಿಂಗ್ ನೇಷನ್ಸಿಗೆ ಹೆಲ್ಪ್ ಮಾಡಬೇಕು ಇನ್ ಆರ್ಡರ್ ಟು ಪ್ರಮೋಟ್ ಆಲ್ಟರ್ನೇಟಿವ್ಸ್ ಫಾರ್ ದಿಸ್ ಹ್ಯಾಲೋ ಕಾರ್ಬನ್ಸ್. ಓಕೆ, ಆಲ್ಟರ್ನೇಟಿವ್ಸ್ ಯಾವ್ಯಾವ್ದಿದೆ, we can use halocarbon free fluids like example liquid ammonia. Ammonia ಅಂದ್ರೆ ಏನು, NH3. So this can be used as an alternative. Okay, and water, sometimes steam. ವಾಟರ್ನು ಕೂಡ ನಾವು ಯೂಸ್ ಮಾಡ್ಬೋದು. ಡೈಲ್ಯೂಟೆಡ್ ಸಿಟ್ರಿಕ್ ಆಸಿಡ್ಸ್, ಈ ಡೈಲ್ಯೂಟೆಡ್ ನೈಟ್ರಿಕ್ ಆಸಿಡ್, ನೆಕ್ಸ್ಟ್ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆಸಿಡ್, ಸಿಟ್ರಿಕ್ ಆಸಿಡ್ ಅನ್ನೋದು ಏನಿರುತ್ತೆ, ಸಿಟ್ರಿಕ್ ಆಸಿಡ್ಸ್ ಇರುತ್ತೆ, ಆ ಡೈಲ್ಯೂಟೆಡ್ ಫಾರ್ಮ್ಸು ಕೂಡ ನಾವು ಯೂಸ್ ಮಾಡ್ಬೋದು. ಇನ್ನು ಕೆಲವು ಕಡೆ ಈವನ್ ದೇ ಯೂಸ್ ಡ್ರೈ ಐಸ್. ಡ್ರೈ ಐಸ್ ಅಂದ್ರೇನು, ಸಾಲಿಡಿಫೈಡ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಡ್ರೈ ಐಸ್ನು ಕೂಡ ಯೂಸ್ ಮಾಡ್ತಾರೆ. ಸೊ ಎಲ್ಲ ಕೂಲೆಂಟಾಗಿ ಫ್ರೀಸರೆಲ್ಲ ಸ್ಟೋರ್ ಮಾಡೋದಕ್ಕೋಸ್ಕರ ಡ್ರೈ ಐಸ್ನ ಯೂಸ್ ಮಾಡ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಸಾಲಿಡಿಫೈಡ್ ಕಾರ್ಬನ್ ಡೈಆಕ್ಸೈಡ್. ಬಟ್ ದ ಪ್ರಾಬ್ಲಮ್ ಹಿಯರ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಒನ್ಸ್ ಅಗೇನ್ ಇಟ್ ಇಸ್ ಅ ಪೊಟೆಂಟ್ ಗ್ರೀನ್ ಹೌಸ್ ಗ್ಯಾಸ್. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಸ್ಟಿಲ್. ಆ್ಯಂಡ್ ಒನ್ ಮೋರ್ ಥಿಂಗ್, ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಬರುತ್ತೆ. ಓಕೆ, ಸೊ ಇವಾಗ CO2 ಇಸ್ ಅ ಗ್ರೀನ್ ಹೌಸ್ ಗ್ಯಾಸ್, ಇವನ್ ಮೀಥೇನ್ ಇಸ್ ಅ ಗ್ರೀನ್ ಹೌಸ್ ಗ್ಯಾಸ್, ದಿಸ್ ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಸ್ ಇಸ್ ಆಲ್ಸೋ ದೇ ಆರ್ ಗ್ರೀನ್ ಹೌಸ್ ಗ್ಯಾಸಸ್. ಬಟ್ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಏನು ಅಂದರೆ ಎಷ್ಟರ ಮಟ್ಟಿಗೆ, ಇವಾಗ ಒಂದು ಕ್ವಾಂಟಿಟಿ, ಇವಾಗ ಫಾರ್ ಎಕ್ಸಾಂಪಲ್ 100 grams CO2 ನಾನು ಅಟ್ಮಾಸ್ಫಿಯರ್ಗೆ ರಿಲೀಸ್ ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ಗ್ಲೋಬಲ್ ವಾರ್ಮಿಂಗ್ನ ಕಾಸ್ ಮಾಡಬಹುದು, ದಟ್ ಈಸ್ ನಥಿಂಗ್ ಬಟ್ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್. ಸೊ ಆ ಥರ ಎಲ್ಲ ನೋಡಿಕೊಂಡಾಗ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲು CO2ದೇ ಕಮ್ಮಿ ಇದೆ ವೆನ್ ಕಂಪೇರ್ ಟು HCFCs. ಓಕೆ, ಇದು ಮೀಥೇನು ಇಟ್ ಇಸ್ ಅರೌಂಡ್ 4 times, it is having around 4 times more global warming potential than CO2 ಆಯ್ತಾ. ಬಟ್ ಇದು HCFCs ಎಲ್ಲ they are 1000 times more, they are having 1000 times more global warming potential than CO2. ಸೊ ಹಾಗಾಗಿ ನಾನು HCFCsನ ಕಂಪ್ಲೀಟ್ ಆಗಿ ನಾನು ಎಲಿಮಿನೇಟ್ ಮಾಡ್ತೀನಿ ಅಂದರೆ ಐ ಥಿಂಕ್ ಯು ಕ್ಯಾನ್ ಪ್ರಮೋಟ್ ಡ್ರೈ ಐಸ್ ಇಟ್ ಸೆಲ್ಫ್. ಓಕೆ, ಯಾಕಂದರೆ ಕಂಪ್ಯಾರಿಟಿವ್ಲಿ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲು CO2ದು ಕಮ್ಮಿ ಇದೆ ವೆನ್ ಕಂಪೇರ್ ಟು HCFCs. ಸೊ ಹಾಗಾಗಿ ಡ್ರೈ ಐಸ್ನು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ ಸಾಲ್ವೆಂಟ್ಸಲ್ಲಿ. ಸೊ ಲಿಕ್ವಿಡ್ ಅಮೋನಿಯಾ ಪ್ರಮೋಟ್ ಮಾಡ್ಬೋದು. ಆಕ್ವೇಸ್ ಕ್ಲೀನಿಂಗ್, ಸೊ ವಾಟರ್ ಬೇಸ್ಡ್ ಎಮಲ್ಸಿಫಿಕೇಶನ್ ಅದನ್ನು ಕೂಡ ಪ್ರಮೋಟ್ ಮಾಡ್ಬೋದು. ಡೈಲ್ಯೂಟೆಡ್ ಸಿಟ್ರಿಕ್ ಆಸಿಡ್ಸ್ನು ಕೂಡ ಪ್ರಮೋಟ್ ಮಾಡ್ಬೋದು. ಬಟ್ ಇದನ್ನೆಲ್ಲದನ್ನು ಪ್ರಮೋಟ್ ಮಾಡೋದಕ್ಕೆ ಯಾವತ್ತೂ ಡೆವಲಪ್ಡ್ ನೇಷನ್ಸು ಡೆವಲಪಿಂಗ್ ಕಂಟ್ರೀಸಿಗೆ ಸಪೋರ್ಟ್ ಮಾಡಬೇಕು. ಟೆಕ್ನಾಲಜಿ ನೋ ಹೌ ಅಂದರೆ ಏನು ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಅಂದರೆ ಏನು ಟೆಕ್ನಾಲಜಿ ಯೂಸ್ ಮಾಡಿ ನಾವು ಇದನ್ನೆಲ್ಲ ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಡೆವಲಪಿಂಗ್ ಕಂಟ್ರೀಸಿಗೆ. ಪ್ಲಸ್ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಕೊಡಬೇಕಾಗತ್ತೆ ಆಯಿತಾ. ಸೊ ಇದೆಲ್ಲ ಯಾಕಂದರೆ ಇದು ಗ್ಲೋಬಲ್ ಪ್ರಾಬ್ಲಮ್, ಯಾವುದಾದ್ರು ಒಂದೇ ಒಂದು ಕಂಟ್ರಿ ಪ್ರಾಬ್ಲಮ್ ಅಲ್ಲ. ದಿಸ್ ಓಝೋನ್ ಡಿಪ್ಲೀಷನ್ನು, CFCs ದೇ ಆರ್ ಗ್ಲೋಬಲ್ ಪ್ರಾಬ್ಲಮ್ಸ್. ಸೊ ಇದಕ್ಕೆ ಒಂದು ಪ್ರಾಪರ್ ಸೊಲ್ಯೂಷನ್ ಬೇಕು ಅಂದಾಗ ಎಲ್ಲ ಕಂಟ್ರೀಸು ಈಕ್ವಲ್ ಆಗಿ ಇನ್ವಾಲ್ವ್ ಆಗಬೇಕಾಗತ್ತೆ. ಡೆವಲಪಿಂಗ್ ಕಂಟ್ರೀಸ್ ಹತ್ರ ಫೈನಾನ್ಸು ಇಲ್ಲ, ಟೆಕ್ನಾಲಜಿನೂ ಇಲ್ಲ. ಸೊ ಆವಾಗ ಏನು ಮಾಡಬೇಕಾಗತ್ತೆ, ಡೆವಲಪ್ಡ್ ನೇಷನ್ಸ್ ಹ್ಯಾವ್ ಟು ಟೇಕ್
the initiative to support these developing countries to come out with the solutions for HCFCs as well as CFCs. So ivaga sadyಕ್ಕೆ CFCs ಅಂತುವೆ they have completely at least 90 to 95% ಅಂತೂ ಎಲಿಮಿನೇಟ್ ಆಗಿದೆ. ಇನ್ನು ಅದೇ ಪ್ರೀ 1995 ಆ ಥರ ಯಾವುದಾದ್ರೂ ಇಂಡಸ್ಟ್ರೀಸ್ ಅಲ್ಲಿ ಇದ್ರೆ ಇರ್ಬೋದು ಅಷ್ಟೇ. ಬಟ್ HCFCs ನ ಹೌದು ದಟ್ ವಿ ಹ್ಯಾವ್ ಟು ಫೇಸ್ ಡೌನ್ ಗ್ರ್ಯಾಜುಯಲಿ. ಸೊ ಅದಕ್ಕೋಸ್ಕರ ಅವುಗಳಿಗೆ ಆಲ್ಟರ್ನೇಟಿವ್ಸ್ ಏನು ಅನ್ನೋದನ್ನ ನಾವು ಪ್ರಮೋಟ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಎಂಡ್ ದಿಸ್ ಆನ್ಸರ್. ಸೊ ನಾವು ಫಸ್ಟ್ CFCs ಅಂದರೆ ಏನು ಅಂತ ನೋಡಿದ್ವಿ, ಅವುಗಳದ್ದು ಸೋರ್ಸಸ್ನ ನೋಡಿದ್ವಿ. ಸೊ CFCs ಇಂದ ನಮಗೆ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಏನು ಮೇನ್ ಆಗ್ತಾ ಇದೆ, ಓಝೋನ್ ಡಿಪ್ಲೀಷನ್ ಆಗ್ತದೆ. ಅದರಿಂದ UV ರೇಸ್ ಡೈರೆಕ್ಟ್ ಆಗಿ ನಮ್ಮ ಅರ್ತ್ ಕ್ರಸ್ಟ್ನ ಪೆನಿಟ್ರೇಟ್ ಮಾಡ್ತವೆ. ಅದರಿಂದ ನಮ್ಗಳಿಗೆ ಎಲ್ಲ ಫುಲ್ ಬಯೋಡೈವರ್ಸಿಟಿಗೆ ತೊಂದರೆ ಆಗುತ್ತೆ. ಓಕೆ, ಸೊ ಇದನ್ನ ಟ್ಯಾಕಲ್ ಮಾಡೋದಕ್ಕೋಸ್ಕರ ಗ್ಲೋಬಲ್ ಟ್ರೀಟೀಸ್ನ ಏನೇನು ಪಾಸ್ ಮಾಡಿದ್ದಾರೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಮಾಡಿದ್ದಾರೆ, ಅದರದ್ದು ಅಮೆಂಡ್ಮೆಂಟ್ ಕಿಗಾಲಿ ಅಮೆಂಡ್ಮೆಂಟ್ನ ತೊಗೊಂಡು ಬಂದಿದ್ದಾರೆ. ಓಕೆ, ನೆಕ್ಸ್ಟ್ ನಾವು ಏನೇನು ಪ್ರಿಕಾಷನರಿ ಮೆಷರ್ಸ್ನ ತೊಗೊಳ್ಬೇಕು. ಸೊ ನಾವು ಆಲ್ಟರ್ನೇಟಿವ್ಸ್ನ ನಾವು ಪ್ರಮೋಟ್ ಮಾಡಬೇಕು. ಓಕೆ, ಸೊ ಆಲ್ಟರ್ನೇಟಿವ್ಸ್ನ ಪ್ರಮೋಟ್ ಮಾಡಿದ್ಮೇಲೆ ಸೊ ಫೈನಲ್ ಆಗಿ ಕನ್ಕ್ಲೂಷನ್ ಏನು ಮಾಡಬೇಕು, ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ನೇಷನ್ಸ್ ದೇ ಹ್ಯಾವ್ ಟು ಕಮ್ ಟುಗೆದರ್ ಆ್ಯಂಡ್ ದೇ ಹ್ಯಾವ್ ಟು ವರ್ಕ್ ಹ್ಯಾಂಡ್ ಇನ್ ಹ್ಯಾಂಡ್ ಇನ್ ಆರ್ಡರ್ ಟು ಸಾಲ್ವ್ ದಿಸ್ ಗ್ಲೋಬಲ್ ಪ್ರಾಬ್ಲಮ್. ಸೊ ದಟ್ ಇಸ್ ಹೌ ಯು ಹ್ಯಾವ್ ಟು ಕನ್ಕ್ಲೂಡ್ ದ ಆನ್ಸರ್. ಓಕೆ, ಸೊ ಇವತ್ತು ನಾವು CFCs ಬಗ್ಗೆ ಮಾತಾಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಕ್ವೆಶನ್ನ ನಾವು ಡಿಸ್ಕಸ್ ಮಾಡೋಣ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್. ಓಕೆ, ಕೀಪ್ ಆನ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು.